ಹಾಯ್ ವೀಕ್ಷಕರೇ, ನಮಸ್ಕಾರ. ಎಲ್ರಿಗೂ ಕೂಡ ಸ್ನೇಹಿತರೆ, ನೋಡಿ ಇಷ್ಟು ಉದ್ದವಾಗಿ ಮತ್ತು ದಟ್ಟವಾಗಿ ಕೂದಲು ನೋಡ್ಬೋದು. ಇಷ್ಟು ರೇಷ್ಮೆ ಥರ ಉದ್ದವಾಗಿರುವಂಥ ಕೂದಲು ಬೆಳವಣಿಗೆ ಎಷ್ಟು ಬೇಗನೆ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಕೂದಲು ಉದುರೋಗಿರುವಂಥ ಕೂದಲು ಕೂಡ ಹೊಸದಾಗಿ ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ನೋಡಿ, ನಮ್ಮ ಕೂದಲು ಜಾಸ್ತಿ ಹೇರ್ ಫಾಲ್ ಸಮಸ್ಯೆ ಇದ್ರೂ ಕೂಡ ಅದನ್ನು ಕೂಡ ತಡೆಗಟ್ಟುತ್ತೆ. ಹಾಗಾಗಿ ಆಫ್ಟರ್ ಆ್ಯಂಡ್ ಬಿಗಿನ್ ರಿಸಲ್ಟ್ ಕೂಡ ನೋಡಿಬಿಡಿ. ಹಾಗೆ ನಿಮಗೂ ಕೂಡ ಇಷ್ಟು ಉದ್ದವಾಗಿ ಏನಾದರೂ ಕೂದಲು ಬೆಳವಣಿಗೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನೋಡಿಕೊಂಡು ಖಂಡಿತವಾಗಿ ಫಾಲೋ ಮಾಡಿದ 15 ದಿವಸಕ್ಕೆ ನಿಮ್ಮ ಕೂದಲು ಮೊಳಕಾಲ್ವರೆಗೂ ಕೂಡ ಉದ್ದವಾಗಿಬಿಡುತ್ತೆ ಸ್ನೇಹಿತರೆ. ಅಷ್ಟು ಸ್ಪೀಡಾಗಿ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಒಂದು ದಿನಕ್ಕೆ ನೋಡ್ತಾ ಹೋದರೆ ನಿಮ್ಮ ಕೂದಲು ಉದ್ದವಾಗ್ತಾ ಹೋಗುತ್ತೆ. ಹಾಗಾದರೆ ಇದನ್ನೇ ನೀವು ಕೂಡ ಫಾಲೋ ಮಾಡೋರಿದ್ದರೆ ಖಂಡಿತವಾಗಿ ವಿಡಿಯೋ ಮಿಸ್ ಮಾಡದೆ ಖಂಡಿತವಾಗಿ ನೋಡಿಕೊಂಡು ಹೋಗಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ದಟ್ಟವಾಗಿ ಹಾಗೆ ಎಷ್ಟು ಉದ್ದವಾಗಿ, ಹಾಗೆ ಆಫ್ಟರ್ ಆ್ಯಂಡ್ ಬಿಗಿನ್ ರಿಸಲ್ಟ್ ಕೂಡ ನೋಡಿ, ಕೂದಲು ಉದುರೋಗಿರೋಂಥ ಕೂದಲು ಕೂಡ ಹೊಸದಾಗಿ ಬೆಳವಣಿಗೆ ಆಗುತ್ತೆ. ಅಷ್ಟು ಚೆನ್ನಾಗಿ ಗ್ರೋತ್ನೆಸ್ ಕೊಡುವಂಥ ಹೇರ್ ಫಾಲ್ ಸಮಸ್ಯೆ ಎಲ್ಲನೂ ಕೂಡ ತಡೆಗಟ್ಟುವಂಥ ಈ ಹೇರ್ ರೆಮಿಡಿ ನೋಡೋಣ ಬನ್ನಿ. ನೋಡಿ, ಬೆಸ್ಟ್ ಆಗಿರುವಂಥದ್ದು ಏನಪ್ಪ ಅಂದರೆ ಸ್ನೇಹಿತರೆ, ನಮ್ಮ ಹೇರ್ ಗ್ರೋತ್ನೆಸ್ ಆಗುತ್ತೆ. ನಮ್ಮ ಕೂದಲು ಚೆನ್ನಾಗಿ ಹೊಸದಾಗಿ ಬೆಳವಣಿಗೆ ಆಗೋದ್ರ ಜೊತೆಗೆ ನಮ್ಮ ಕೂದಲು ಕೂಡ ದೃಢದಿಂದ ಗಟ್ಟಿ ಮುಟ್ಟಾಗಿ ಆಗುತ್ತೆ. ಹಾಗಾಗಿ ಇದಕ್ಕೆ ಬೇಕಾಗುವಂಥದ್ದು ಮೆಂತ್ಯ. ನೋಡಿ ಸ್ನೇಹಿತರೆ, ಮೆಂತ್ಯ ಕಾಳು ತುಂಬಾ ಕಹಿಯಾಗಿರುತ್ತೆ. ಕಹಿಯಾಗಿರುವಂಥ ಮೆಂತ್ಯ ಕಾಳು ದೇಹಕ್ಕೂ ಕೂಡ ಒಳ್ಳೆಯದು. ಹಾಗೆ ನಮ್ಮ ಹೇರ್ ಫಾಲ್ ಸಮಸ್ಯೆ ಆಗಲಿ, ಕೂದಲು ಉದುರುವಂಥ ಸಮಸ್ಯೆ ಜಾಸ್ತಿ ತಡೆಗಟ್ಟುತ್ತೆ. ಆಮೇಲೆ ನೋಡಿ, ಈ ಥರ ಕೆಂಪು ಇರುವಂಥ ಈರುಳ್ಳಿ ತೊಗೊಳ್ಳಿ. ಯಾವಾಗಲೂ ಕೂಡ ಹೇಳುವಂಥದ್ದು ಏನಂದರೆ ಸ್ನೇಹಿತರೆ, ಕೆಂಪು ಈರುಳ್ಳಿ ಸ್ವಲ್ಪ ಘಾಟವಾಗಿರುತ್ತೆ. ಅದು ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಯಾವ ರೀತಿಯಾಗಿ ರೆಡಿ ಮಾಡಬೇಕಂತ ನೋಡ್ಕೊಂಡ್ಬಿಡಿ. ನಾನು ಇವಾಗ ಕುಟ್ಟೋ ಕಲ್ಲಲ್ಲಿ ಸ್ವಲ್ಪ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಈ ಥರ ಪೌಡ್ರ್ ಮಾಡ್ತಾಯಿದ್ದೀನಿ. ಜಾಸ್ತಿ ಸಣ್ಣವಾಗಿನಿಲ್ಲ, ತರ್ತರಿಯಾಗಿ ಇದನ್ನು ಪೌಡ್ರ್ ಮಾಡಬೇಕಾಗತ್ತೆ. ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡಿದ್ರೆ ನಮಗೆ ಹೇರ್ ರೆಮಿಡಿ ತುಂಬಾ ಬೇಗನೆ ವರ್ಕ್ ಮಾಡುವಂಥದ್ದು ಪವರ್ಫುಲ್ಲಾಗಿ ಸಿಗುತ್ತೆ. ಹಾಗಾಗಿ ಈ ಥರ ವರ್ಕ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಇವಾಗ ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಕೆಂಪು ಈರುಳ್ಳಿ ಕಟ್ ಮಾಡಿ ತೊಗೊಂಡಿರೋಂಥದ್ದು. ಈ ಥರ ಕೆಂಪು ಈರುಳ್ಳಿ 1 ಈರುಳ್ಳಿ ಇದ್ದರೆ ಸಾಕು, ಪೂರ್ತಿಯಾಗಿ ನಮ್ಮ ಹೇರ್ ಫಾಲ್ ಸಮಸ್ಯೆ ಜೊತೆಗೆ ನಮ್ಮ ಕೂದಲು ಜಾಸ್ತಿ ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ದಟ್ಟ ಮುಟ್ಟಾಗಿ ಬೆಳವಣಿಗೆ ಮಾಡುತ್ತೆ. ಇವಾಗ ನೋಡಿ, ಈ ಥರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ಈರುಳ್ಳಿ ಹಾಕಿರುವಂಥದ್ದು ನೋಡಿ, ಈ ಥರ ಕಟ್ ಮಾಡಿರೋಂಥದ್ದು 1 ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ನೋಡಿ, ಕುಟ್ಟಿರೋಂಥ ಮೆಂತ್ಯ ಕಾಳು ಕೂಡ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಯಾಕಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ನೀರಿನ ಅಂಶ ಎಲ್ಲನೂ ಕೂಡ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ನಿಮ್ಮ ಹೇರ್ ಫಾಲ್ ಸಮಸ್ಯೆಗೆ ಇದು ಬೆಸ್ಟ್ ಆಯಿಲ್ ಅನ್ಬೋದು ಸ್ನೇಹಿತರೆ. ಹೊರಗಡೆ ಕೆಮಿಕಲ್ ಆಯಿಲ್ ತರೋದಕ್ಕಿಂತ ಅದ್ರ ಜೊತೆಗೆ ಈ ಥರ ಬೆಸ್ಟ್ ಆಯಿಲ್ ಮನೆಯಲ್ಲೇ ರೆಡಿ ಮಾಡಿಕೊಂಡು ಯೂಸ್ ಮಾಡಿ. ಇವಾಗ ನೋಡಿ, ನಾನು ಇದಕ್ಕೆ ಹಾಕ್ತಾ ಇರೋಂಥದ್ದು ಕರಿಬೇವು, ಎಳೆಕಾಗಿರುವಂಥ ಕರಿಬೇವು. ನೋಡಿ, ಇಷ್ಟು ಎಳೆದಾಗಿರುವಂಥ ಕರಿಬೇವು ಇದರಲ್ಲಿ ಹಾಕಿದ್ದೀನಿ. ಕರಿಬೇವು ಕೂಡ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡುತ್ತೆ. ಹಾಗೆ ನಮ್ಮ ಕೂದಲು ಗ್ರೋತ್ನೆಸ್ ಮಾಡುತ್ತೆ. ನಮ್ಮ ಕೂದಲು ಸ್ಪೀಡಾಗಿ ಬೆಳವಣಿಗೆ ಮಾಡುವಂಥ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡಿ. ಇವಾಗ 3 ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದಾಯಿತು. ಫ್ರೈ ಮಾಡಿದಾದಮೇಲೆ ನಾವು ಕೊಬ್ಬರಿ ಎಣ್ಣೆ ಬಳಸಬೇಕಾಗತ್ತೆ. ನೋಡಿ, ನಾನು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ, ಕೊಕೊನಟ್ ಆಯಿಲು. ಇದು ನೋಡಿ, ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ನಾನು 1 ಬಟ್ಲಷ್ಟು ಕೊಕೊನಟ್ ಆಯಿಲ್ ಇದರಲ್ಲಿ ಹಾಕಿದ್ದೀನಿ. ಇವಾಗ ಎಣ್ಣೆ ಹಾಕಿದ ತಕ್ಷಣ ಯಾವ ರೀತಿಯಾಗಿ ನೋಡ್ತಾ ಇರ್ಬೋದು, ಮೇಲುಗಡೆ ಎಷ್ಟು ಚೆನ್ನಾಗಿ ಬುರುಗು ಬರ್ತಾ ಇರುವಂಥದ್ದು. ಯಾಕಂದರೆ ನಾವು ಇದರಲ್ಲಿ ಕರಿಬೇವು ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ. ಇದೆಲ್ಲ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯುವಾಗ ಈ ಥರ ಮೇಲುಗಡೆ ನೋಡ್ಬೋದು, ಈ ಥರ ಬರುತ್ತೆ. ಇದು ಎಷ್ಟೊತ್ತು ಕಾಯ್ತಾ ಏನಾಗುತ್ತೆ ಅಂದರೆ ಎಲ್ಲನೂ ಕೂಡ ಮೇಲೆ ಬಂದಿರೋಂಥದ್ದು ಬುರುಗೆಲ್ಲ ಕೂಡ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಇದನ್ನು ಎಣ್ಣೆ ಕಾಯಿಸಬೇಕಾಗತ್ತೆ. ನಾವು ಹೊರಗಡೆ ಮಾರ್ಕೆಟ್ನಿಂದ ದುಬಾರಿ ದುಡ್ಡು ಕೊಟ್ಟು ಆಯಿಲ್ ತಂದಿರ್ತೀವಿ. ಅದು ಕೆಮಿಕಲ್ ಅದರಲ್ಲಿ ಹಾಕಿ ಮಾಡಿರೋಂಥ ಆಯಿಲು. ಅದರಿಂದ ಹೇರ್ ಫಾಲ್ ಜಾಸ್ತಿನೇ ಆಗುತ್ತೆ. ಹಾಗೆ ನಮ್ಮ ಕೂದಲಿನೆಲ್ಲ ಬೇರೆ ಥರ ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇದಕ್ಕೆ ನೋಡಿ, ಸ್ವಲ್ಪ ಮೆಂತ್ಯ ಕಾಳು ಕೂಡ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಬೆಸ್ಟಾಗಿ ಇದರಲ್ಲಿ ಹಾಕೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ. ಹಾಗೆ ರಸದಲ್ಲಿ ಎಣ್ಣೆ ಎಲ್ಲ ಕೂಡ ಬಿಟ್ಕೊಳ್ಳೋದ್ರಿಂದ ನಮ್ಮ ಹೇರ್ ಫಾಲಿಗೆ ಬೆಸ್ಟ್ ಆಗಿರುವಂಥ ಹೇರ್ ಆಯಿಲ್ ರೆಡಿ ಆಗ್ತಾ ಇರುವಂಥದ್ದು. ಹಾಗಾಗಿ ನೀವು ಹೊರಗಡೆ ಕೆಮಿಕಲ್ ಆಯಿಲ್ ತರೋದು ಬಿಟ್ಬಿಡಿ ಸ್ನೇಹಿತರೆ. ಮನೆಯಲ್ಲಿ ನ್ಯಾಚುರಲಾಗಿ ಹೇರ್ ಆಯಿಲ್ ಮಾಡಿಕೊಂಡು ಇದನ್ನು ವಾರದಲ್ಲಿ 3 ಸರ್ತಿ ನೀವು ಟ್ರೈ ಮಾಡಿ. 3 ಸರ್ತಿ ಟ್ರೈ ಮಾಡಿದರೆ ಸಾಕು, ನಿಮ್ಮ ಕೂದಲು ಮೊಳಕಾಲ್ವರೆಗೂ ಕೂಡ ಉದ್ದವಾಗುತ್ತೆ. ಯಾಕಂದರೆ ಇವಾಗಿನ ಜನ್ರೇಷನ್ ಸಮಯದಲ್ಲಿ ಏನಾಗುತ್ತೆ ಅಂದರೆ ಥೈರಾಯ್ಡ್ ಸಮಸ್ಯೆಯಿಂದ ಕೂದಲು ಹೇರ್ ಫಾಲ್ ಆಗ್ತಾ ಇರುವಂಥದ್ದು. ಹಾಗೆ ನಮ್ಮ ಶರೀರದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಶರೀರದಲ್ಲಿ ಏನೇನೋ ಡಿಫ್ರೆಂಟಾಗಿ ಕೂದಲು ಉದುರುವಂಥ ಸಮಸ್ಯೆ ಆಗಲಿ, ಕೂದಲು ಜಾಸ್ತಿನೇ ಬೆಳವಣಿಗೆ ಆಗುವಂಥ ಸಮಸ್ಯೆ ತಡೆಗಟ್ಟುತ್ತೆ. ಹಾಗಾಗಿ
ಈ ಥರ ಸಮಸ್ಯೆ ಕೊಡ್ತಾ ಇರುತ್ತದು. ಹಾಗಾಗಿ ನಾವು ಮನೆಯಲ್ಲಿ ರೆಡಿ ಮಾಡಿರುವಂಥ ಹೇರ್ ಆಯಿಲನ್ನು ಯೂಸ್ ಮಾಡ್ತಾ ಹೋದರೆ ನಮ್ಮ ಎಲ್ಲ ಸಮಸ್ಯೆಗೆ ಬೆಸ್ಟ್ ಆಗಿರುವಂಥ ಹೇರ್ ಆಯಿಲ್ ರೆಡಿ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ನೆಸ್ ಕೊಡ್ತಾ ಹೋಗುತ್ತೆ. ಇವಾಗ ಇದು ಎಣ್ಣೆ ಕಾದಿರೋವಂಥದ್ದು ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿ ತಣ್ಣಗಾದ ಮೇಲೆ ನಾನು ಇವಾಗ ಇದನ್ನು ಸೋದಿಸ್ತಾ ಇದ್ದೀನಿ ನೋಡಿ. ಈ ಥರ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸೋದಿಸ್ಕೊಂಡು ತೊಗೋಬೇಕು. ಇವಾಗ ಕಾಣಿಸ್ತಾ ಇರ್ಬೋದು ಈರುಳ್ಳಿ ಎಷ್ಟು ಕೆಂಪು ಆಗಿರೋವಂಥದ್ದು ಅಂತ. ಇಷ್ಟು ಕೆಂಪಗಾಗೋವರೆಗೂ ಕೂಡ ಎಣ್ಣೆ ಕಾಯಿಸ್ಕೊಂಡು ತೊಗೊಂಡಿದ್ದೀನಿ. ಅದು ನೋಡಿ ಎಣ್ಣೆ ಕಾಯ್ದಿರೋದು ಮೇಲೆ ತಣ್ಣಗಾದ್ಮೇಲೆ ಈ ಥರ ಸೋದಿಸ್ತಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಫಿಲ್ಟರ್ ಆಯಿಲ್ ರೆಡಿ ಆಗುತ್ತೆ. ನಾನು ಇದು ಕಡಿಮೆ ಆಯಿಲ್ ರೆಡಿ ಮಾಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಆಯಿಲನ್ನು ರೆಡಿ ಮಾಡಿಕೊಂಡು ಇದನ್ನು ವಾರ ಪೂರ್ತಿಯಾಗಿ ಯೂಸ್ ಮಾಡೋದಕ್ಕೆ ನೀವು ಬಳಸ್ಬೋದು. ಯಾಕಂದರೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಪೂರ್ತಿ ಇಷ್ಟೆಲ್ಲ ನನಗೆ ಹೇರಿಗೆ ಬೇಕಾಗೋಷ್ಟು ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ ವಾರದಲ್ಲಿ 3 ಸರ್ತಿ ಇದನ್ನು ಈ ಥರನೇ ರೆಡಿ ಮಾಡಿಕೊಂಡೇ ಯೂಸ್ ಮಾಡ್ಕೋತೀನಿ. ಯಾಕಂದರೆ ಈ ಥರ ರೆಡಿ ಮಾಡ್ಕೊಂಡು ಯೂಸ್ ಮಾಡಿದ್ರೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಸ್ವಲ್ಪ ರಿಸಲ್ಟ್ ಕಡಿಮೆ ಬೇಗ ಸಿಗೋಲ್ಲ. ಕಡಿಮೆ ಅಂದರೆ ರಿಸಲ್ಟ್ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾವು ಏನೇ ಮಾಡಲಿ ಸ್ವಲ್ಪ ಬೇಗನೆ ರಿಸಲ್ಟ್ ಸಿಗಬೇಕಂದ್ರೆ ನಾವು ಇದನ್ನು ರೆಡಿ ಮಾಡಿ ಯೂಸ್ ಮಾಡಬೇಕು. ಇವಾಗ ಆಯಿಲ್ ರೆಡಿ ಆಗಿರುವಂಥದ್ದು. ಬನ್ನಿ ನನ್ನ ಹೇರಿಗೆ ಪೂರ್ತಿಯಾಗಿ ಮಸಾಜ್ ಮಾಡಿ ತೋರಿಸ್ತೀನಿ. ಪೂರ್ತಿ ತಲೆ ಎಲ್ಲ ರಿಲ್ಯಾಕ್ಸ್ ಆಗೋ ರೀತಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿಕೊಂಡು ರಾತ್ರಿ ಪೂರ್ತಿ ಬಿಟ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ. ಶಾಂಪೂ ಮಾತ್ರ ಬಳಸಬೇಡಿ. ಶಾಂಪೂ ಬಳಸೋದ್ರಿಂದ ಕೆಮಿಕಲ್ ಶಾಂಪೂ ಬಳಸೋದ್ರಿಂದ ನಮ್ಮನ್ನು ಕೂದಲನ್ನು ಜಾಸ್ತಿ ಮತ್ತು ಹೇರ್ ಫಾಲ್ ಸಮಸ್ಯೆ ಬರುತ್ತೆ. ಹಾಗಾಗಿ ಹೇರ್ ಫಾಲ್ ಸಮಸ್ಯೆ ಬರಬಾರ್ದಂದರೆ ನೀವು ಓನ್ಲಿ ಇದನ್ನು ಆಯಿಲ್ ಮಾಡಿದಾಗ ಇದು ನಾರ್ಮಲಾಗಿ ತಲೆ ವಾಶ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಆಯಿಲ್ ಮಾಡ್ತಾಯಿದ್ದೀನಿ ಮಸಾಜು. ನನ್ನ ಕೂದಲು ನೋಡ್ತಾ ಇರ್ಬೋದು ಜಾಸ್ತಿ ಬಿಳಿ ಕೂದಲಿಲ್ಲ, ಕಪ್ಪು ಕೂದಲಲ್ಲಿ ಕಾಣಿಸ್ತಾ ಇರ್ಬೋದು. ಇದೇ ರೀತಿಯಾಗಿ ನಿಮಗೂ ಕೂಡ ಕಪ್ಪು ಕೂದಲು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಗ್ರೋತ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಿಸ್ ಮಾಡದೆ ಫಾಲೋ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಣ್ಣೆ ಹಚ್ಚುವಾಗ ಬುಡದಲ್ಲಿ ಮಾತ್ರ ತುಂಬಾ ಎಣ್ಣೆ ಹಚ್ಚಬೇಕು. ಆವಾಗ ನಮ್ಮ ಗ್ರೋತ್ ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.